ಸಣ್ಣ ಸಣ್ಣ ತಪ್ಪುಗಳು ಕೂಡ ಜೀವನನ ನಾಶನ ಆಗೋ ಹಾಗೆ ಮಾಡುತ್ತೆ. ಮನೆ ಕಟ್ಟುವಾಗ ಮನೆಯವರ ಬಗ್ಗೆ ಎಚ್ಚರ ವಹಿಸಿ. ಹೆಣ್ಣು ಮಕ್ಕಳಿರೋರು ತಪ್ಪದೆ ಈ ವಿಡಿಯೋನ ಪೂರ್ತಿ ನೋಡಿ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ನಾನು ಮೊನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋಗಿದ್ದೆ. ಆ ಸೈಟ್ ವಿಸಿಟಿಂಗ್ ಹೋದಾಗ ನನಗೆ ತುಂಬ ನೋವುಂಟು ಮಾಡಿದಂಥ ಸೈಟ್ ಅದು. ಹೆಣ್ಮಕ್ಳಿರೋರು ಎಷ್ಟು ಜಾಗೃತೆ ವಹಿಸ್ತೀರಿ ಅಷ್ಟು ನಮಗೆ ನಮ್ಮ ಮನೆ ಸಪೋರ್ಟ್ ಮಾಡ್ತಾ ಇರುತ್ತೆ. ನಾವು ಸ್ವಲ್ಪ ಎಡೋದ್ರೂ ಅದು ರಿಸಲ್ಟ್ ಕೊಟ್ಬಿಡುತ್ತೆ. ಅದನ್ನು ಅನುಭವಿಸೋಕೆ ನಾವು ರೆಡಿ ಇರಲ್ಲ. ಯಾಕಂದರೆ ನಾವು ಏನಾದರೂ ಒಂದು ದುಡ್ಡನ್ನು ಕಳ್ಕೊಂಡ್ರೆ ಸಂಪಾದನೆ ಮಾಡ್ಬೋದು, ವ್ಯಕ್ತಿಗಳನ್ನ ಕಳ್ಕೊಂಡ್ರೆ ಸಂಪಾದನೆ ಮಾಡೋಕ್ಕಾಗಲ್ಲ. ಹಾಗಾಗಿ ಆ ಸೈಟಲ್ಲಿರ್ತಕ್ಕಂಥ ದೋಷಗಳನ್ನ ಒಂದೊಂದು ಪಾಯಿಂಟ್ ಮಾಡಿ ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ನಿಮ್ಮ ಮನೆಗಳಲ್ಲಿ ಈ ಥರ ದೋಷ ಇರುತ್ತೆ. ಒಂದೋ ಎರಡೋ ದೋಷ ಇದ್ದರೆ ಭಗವಂತ ಸ್ವಲ್ಪ ದಿನ ಟೈಮ್ ಕೊಡ್ತಾನೆ. ತುಂಬ ದೋಷ ಇತ್ತು ಅಂದರೆ ಇಮ್ಮಿಡಿಯೇಟ್ಲಿ ರಿಸಲ್ಟ್ ಬಂದ್ಬಿಡುತ್ತೆ. ಕಟ್ತಾ ಇರೋರು ಮತ್ತು ಕಟ್ಟಿರೋರು ಈ ಪಾಯಿಂಟ್ಗಳನ್ನ ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಇದನ್ನು ಸರಿಪಡಿಸ್ಕೊಳ್ಳಿ. ನೋಡಿ, ಈ ಸೈಟ್ ಇರೋದು ಪಶ್ಚಿಮದ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟು. ನೋಡಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಇದು ಪಶ್ಚಿಮದ ರೋಡ್ ಫೇಸಿಂಗ್ ಇರೋಂಥ ಸೈಟು. ಓಕೆನಾ? ಇದಾದಮೇಲೆ ಅವರು ಈ ಡ್ರೈನೇಜು 2.5 ಅಡಿ ಇದೆ. ಮನೆಗೂ ಮತ್ತು ರೋಡ್ಗೂ ಮಧ್ಯೆ 2.5 ಅಡಿ ಡ್ರೈನೇಜ್ ಇದೆ. ಆಲ್ರೆಡಿ ಅದು ಕಾಂಕ್ರೀಟ್ ಎಲ್ಲ ಮುಗಿದ್ಬಿಟ್ಟಿದೆ. ಇದಾದಮೇಲೆ ಏನಪ್ಪ ಅಂದರೆ ಏರಿಯಾ ಯಾವ ರೀತಿ ಇದೆ ಅಂದರೆ ಈ ಕಡೆ ಪೂರ್ತಿ ಡೌನ್ ಇದೆ. ತುಂಬ ಚೆನ್ನಾಗಿದೆ. ಕಾಂಕ್ರೀಟ್ ಎಲ್ಲ ವೈಟ್ ಟ್ಯಾಪಿಂಗ್ ಎಲ್ಲ ಆಗಿದೆ. ಆದ್ರೂ ಅವ್ರು ಏನು ಮಾಡಿದ್ದಾರೆ, ಈ ರೋಡ್ಗಿಂತ ಈ ಮನೆ ಪಿಂತ್ ಲೆವೆಲ್, ಭೂಮಿ ಲೆವೆಲ್, ಫ್ಲೋರ್ ಲೆವೆಲ್ ನಮಗೆ 4.5 ಅಡಿ ಹೈಟ್ ಮಾಡಿದ್ದಾರೆ. ಜಸ್ಟ್ ಇದು ರೋಡ್ ದೊಡ್ಡದಿದೆಯಪ್ಪ, 80 ಫೀಟ್ ರೋಡ್ ಇದೆ, ರ್ಯಾಂಪ್ ಆಚೆ ತೊಗೊಂಡಿದ್ದಾರೆ ಅಂದರೆ ಅದು ತೊಗೊಬಾರ್ದು. ತೊಗೊಂಡಿದ್ದಾರೆ ಅಂದರೆ ಅದೊಂಥರ, ಅಥವಾ ರ್ಯಾಂಪ್ ಒಳಗಡೆ ತೊಗೊಂಡಿದ್ದಾರೆ ಅಂದರೂ ಅದೊಂಥರ. ಒಂದು ಎರಡನೇದು, ಫಸ್ಟ್ ಆಫ್ ಆಲ್ ನಾವು ಪೂರ್ವಕ್ಕೆ ಹತ್ತಬಾರ್ದು. ಏನೋ 1 ಅಡಿ ಹತ್ತಿದ್ರೆ ಏನೋ ಪರವಾಗಿಲ್ಲ, ಒಂದು ಎಕ್ಸ್ಕ್ಯೂಸ್ ಮಾಡ್ಬೋದು. ಇವರು ಸಿಕ್ಕಿರೋ ಅಂಥ 2.5 ಅಡಿ ಡ್ರೈನೇಜನ್ನೇ ಕಡ್ದಾಗಿ ನಮಗೆ 4.5 ಅಡಿ ಹೈಟ್ ಮಾಡಿದ್ದಾರೆ ಪೂರ್ವಕ್ಕೆ. ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇನೆಂದರೆ, ಪಶ್ಚಿಮದಿಂದ ಪೂರ್ವಕ್ಕೆ ಯಾವತ್ತೂ ಅಷ್ಟೇ ಇಳಿಬೇಕು. ಇಳಿಯೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದೇ ಲೆವೆಲ್ ಇದ್ದರೆ ತುಂಬ ಒಳ್ಳೆಯದು. ಯಾವಾಗ ನಾವು ಪೂರ್ವಕ್ಕೆ ಹತ್ತುತ್ತೀರಿ ಅಲ್ಲಿ ಮನೆ ಯಜಮಾನ್ರಿಗೆ ತೊಂದರೆ ಸ್ಟಾರ್ಟ್ ಆಗ್ತದೆ, ಗ್ರೋತ್ ಇರೋದಿಲ್ಲ, ಮನೆ ಮಗನಿಗೆ ತೊಂದರೆ ಆಗ್ತದೆ, ಮನೆಯ ಹಳೆಯನಿಗೆ ತೊಂದರೆ ಆಗ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಹೇಳಬೇಕು. ನಾನು ಹೇಳಿದೆ, ಏನಕ್ಕೆ ಸರ್ ಇಷ್ಟೊಂದು ಹೈಟ್ ಮಾಡಿದ್ದೀರಾ ನೀವು ಅಂದರೆ, ಸರ್ ಮೇಸ್ರಿಗೆ ನಾನು ಹೇಳಿದೆ ಬೇಡ ಅಂತ, ಆದ್ರೂ ಅವ್ರು ಹೈಟ್ ಮಾಡಿದ್ರು. ನೀವು ಹೇಳ್ದಾಗೆ ಮೇಸ್ರಿಗೆ ಮನೆ ಕೆಲಸ ಮಾಡಬೇಕೇ ಹೊರತು ಅವ್ರು ಹೇಳ್ದಂಗೆ ನೀವು ಮಾಡಿಸ್ಕೊಬಾರ್ದು. ನೋಡಿ, ಅವ್ರಿಗೇನು 4.5 ಅಡಿ ಹೈಟ್ ಆಯಿತು. ನಾನು ಅವ್ರಿಗೆ ಹೇಳಿದೆ, ಫಸ್ಟು ಅವ್ರದ್ದು ಕಾರ್ ಇದ್ದರೆ ತರಿಸ್ಕೊಂಬಿಟ್ಟು ಒಂದೇ ಒಂದು ಸರಿ ಈ ಕಾರ್ ಹತ್ಸ್ ನೋಡಿ ಅಂತ. ಅವ್ರು ಹೇಳಿದ್ರು, ಇಲ್ಲಿ ತನಕ ನಾವು ಒಂದು ಕಾರು ಟ್ರಯಲ್ ಮಾಡಿಲ್ಲ ಅಂತ. ಏನಕ್ಕೆ ಟೈಲ್ಸ್ ಹಾಕ್ತಾ ಇದ್ದಾರೆ ಇನ್ನು ಮನೆಗೆ. ನಾನು ಹೇಳಿದೆ, ನಿಮ್ಮದೇ ಕಾರ್ ಒಂದ್ಸರಿ ಪಾರ್ಕ್ ಮಾಡಿ ವಾಪಸ್ ರೋಡಕ್ಕೆ ಇಳಿಸ್ರಿ ನೋಡೋಣ ಅಂತ. ಅವ್ರ ಫ್ರೆಂಡ್ ಒಬ್ರು ಇದ್ರು, ಸರ್ ನಾನು ಹೇಳಿದೆ ಮೇಸ್ರಿಗೆ, ನಮ್ಮ ಮಾತು ಕೇಳಲಿಲ್ಲ, ಇವಾಗ ಇದು ಕಾರ್ ಹತ್ತೋದಂತೂ ಸಾಧ್ಯವಿಲ್ಲ, ಟ್ಯಾಕ್ಟ್ರ್ ಇಂಜಿನ್ ಇದ್ದರೆ ಟ್ಯಾಕ್ಟ್ರ್ ಹತ್ತುತ್ತದೆ ಹೊರತು ಕಾರ್ ನಿಲ್ಸೋಕ್ಕಾಗಲ್ಲ ಅಂತ. ನಾವು ಪಾರ್ಕಿಂಗ್ ಮಾಡ್ಕೊಳೋದು ನಮ್ಮ ಕಾರ್ಗಳು ನಿಂತ್ಕೊಳಕ್ಕೆ ಹೊರತು ಬೇರೆದಕ್ಕಲ್ಲ. ನೀವು ಮೇಸ್ರಿ ಮಾತು ಕಟ್ಕೊಂಡು ನೀವು ಹೈಟ್ ಮಾಡಿದಾಗ ನಿಮಗೆ ಫಸ್ಟ್ ಆಫ್ ಆಲ್ ಪೂರ್ವ ದೋಷ ಆಗೋಯ್ತು. ಇದನ್ನು ಗಮನದಲ್ಲಿ ಇಟ್ಕೊಬೇಕು. ಇದಾದಮೇಲೆ ನಾವು ಒಳಗಡೆ ಬಂದರೆ ವಾಯುವ್ಯದಲ್ಲಿ ಮೆಟ್ಲಿದೆ. ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಇದೇ ಕಾರಣಕ್ಕೋಸ್ಕರನೇ ನಾವು ವಾಯುವ್ಯದಲ್ಲಿ ಮೆಟ್ಲು ಕೊಡಬೇಡಿ ಅಂತ ಹೇಳೋದು. ನಾವು ನೋಡ್ರಿ, ಇದು ಉಚ್ಚ ಸ್ಥಾನ. ಈ ಟೋಟಲ್ ಉತ್ತರದಿಂದ ದಕ್ಷಿಣಕ್ಕೆ ತೊಗೊಂಡಾಗ ಇದನ್ನು 3 ಭಾಗ ಆಗಿ ಡಿವೈಡ್ ಮಾಡಬೇಕು. ಒಂದು ಮಧ್ಯ ಭಾಗ ಬಂದು ಪಶ್ಚಿಮ, ಇದು ನೈಋತ್ಯ, ಇದು ವಾಯುವ್ಯ. ಉಚ್ಚ ಸ್ಥಾನ ಬಂದು ಈ ವಾಯುವ್ಯದಲ್ಲಿ ಮನೆ ಸೈಟ್ ಒಳಗಡೆ ನಾವು ಎಂಟ್ರಿ ಆಗಬೇಕು. ಈ ಮೆಟ್ಲು ಬಂದಾಗ ಏನಾಯಿತು, ಪಶ್ಚಿಮ ಮಧ್ಯ ಭಾಗ ಇಲ್ಲೊಂದು ಕಾಲಮ್ ಬಾಕ್ಸ್ ಕೊಟ್ಟು ಇಲ್ಲೊಂದು ಗೇಟು, ಇಲ್ಲ ನೈಋತ್ಯದಲ್ಲಿ ಒಂದು ಗೇಟು ಮತ್ತು ಪಶ್ಚಿಮ ಮಧ್ಯ ಭಾಗ, ಟೋಟಲ್ ಇದು 2 ಗೇಟ್ ಆದ್ರೂ ನಾವು ನೀಚ ಸ್ಥಾನದಿಂದ ಸೈಟ್ ಒಳಗಡೆಗೆ ಎಂಟ್ರಿ ಆದ್ರಿ. ಇದು ಮೊದಲನೇ ತಪ್ಪು. ಎರಡನೇ ತಪ್ಪು, ಪೂರ್ವ 4.5 ಅಡಿ ಹೈಟ್ ಮಾಡಿರೋದು. ಹೈಟ್ ಮಾಡಬಾರ್ದು, ಇದು ಅಷ್ಟೇ ದೋಷ ಆಗುತ್ತೆ. ಇದಾದಮೇಲೆ ನಾವು ಇನ್ನೊಂದು ಏನಪ್ಪ ಆಯಿತು ತಪ್ಪು ಅಂದರೆ, ಪೂರ್ವದಲ್ಲಿ ಮನೆ ಮಾಡಿ ಪಶ್ಚಿಮದಲ್ಲಿ ಪಾರ್ಕಿಂಗ್ ಬಿಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಪೂರ್ವದಲ್ಲಿ ಮನೆ ಬಿದ್ದಾಗ ಮನೆ ಯಜಮಾನ್ ಮೇಲೆ ಭಾರ ಹೊತ್ಕೊಂತು ಆಲ್ರೆಡಿ ಅಂತ. ಇವಾಗ ನಮ್ಮ ತಲೆ ಮೇಲೆ 50 kg ಅಕ್ಕಿ ಮೂಟೆ ಇಟ್ಬಿಟ್ರೆ ಎಷ್ಟೊತ್ತು ಎತ್ಕೊಂಡಿರೋಕ್ಕಾಗುತ್ತೆ? ಒಂದು 5 ನಿಮಿಷ, 10 ನಿಮಿಷ ಬೇಡ, ಅರ್ಧ ಗಂಟೆ, ಲೈಫ್ ಟೈಮು ಪೂರ್ವ ಭಾರ ಆಯಿತು. ನೋಡಿ, ನಮಗೆ ಎಲ್ಲದಕ್ಕಿಂತ ವೆಯ್ಟ್ ಕಡಿಮೆ ಇರಬೇಕಾಗಿರೋದು ಈ ಈಶಾನ್ಯ ಭಾಗ, ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯ. ಇದಾದಮೇಲೆ ಇದಕ್ಕಿಂತ ಸ್ವಲ್ಪ ಭಾರ ಎಲ್ಲಿರಬೇಕು ಅಂದರೆ ವಾಯುವ್ಯ, ಉತ್ತರ ವಾಯುವ್ಯ, ಪಶ್ಚಿಮ ವಾಯುವ್ಯ. ಇದಕ್ಕಿಂತ ಭಾರ ಎಲ್ಲಿರಬೇಕು? ಪೂರ್ವ ಆಗ್ನೇಯ, ದಕ್ಷಿಣ ಆಗ್ನೇಯದಲ್ಲಿ ಭಾರ ಬರಬೇಕು. ಇದಕ್ಕಿಂತ ಭಾರ ಎಲ್ಲಿ ಬರಬೇಕು? ನೈಋತ್ಯದಲ್ಲಿ ಬರಬೇಕು. ನೈಋತ್ಯದಲ್ಲಿ ಪೂರ್ತಿ ಪಾರ್ಕಿಂಗ್ ವೆಯ್ಟ್ ಎಲ್ಲಿ ಬೀಳಬೇಕು? ಎತ್ತರ ಎಲ್ಲಾಗಬೇಕು? ನೈಋತ್ಯ. ಯಾವಾಗ ಎತ್ತರ ಆಗಬೇಕು, ಭಾರ ಆಗಬೇಕು, ಅಲ್ಲಿ ಪಾರ್ಕಿಂಗ್ ಮಾಡ್ಕೊಂಡ್ರು ಪೂರ್ವದಲ್ಲಿ ಭಾರ ಬೀಳಬಾರ್ದು. ಇಲ್ಲಿ ಭಾರ ಬಿದ್ದೋಯ್ತು. ಯಾವಾಗ ನಮಗೆ ಪೂರ್ವ ಭಾರ ಬಿತ್ತೋ ನಾನು ಅವ್ರಿಗೆ ಹೇಳಿದೆ, ಸರ್ ನಿಮಗೆ ತುಂಬಾ ಟೆನ್ಷನ್ ಆಗ್ಬಿಡುತ್ತೆ, ಪೂರ್ವ ಮನೆ ಬಂದು ಪಶ್ಚಿಮದಲ್ಲಿ ಖಾಲಿ ಇರೋದ್ರಿಂದ ನಿಮಗೆ ಟೆನ್ಷನ್ ತುಂಬಾ ಜಾಸ್ತಿ ಆಗುತ್ತೆ, ತಲೆ ಮೇಲೆ ಭಾರ ಹೊತ್ಕೊಂಡಂಗಿರುತ್ತೆ.
ಹಾಗಾಗಿ ಈ ಭಾರನ ಇಳ್ಸೋಕ್ಕಾಗಲ್ಲ. ಈಗ ನೀವು ತಪ್ಪು ಮಾಡಿಬಿಟ್ಟಿದ್ದೀರಾ ಅಂದಾಗ ಅವ್ರು ಹೇಳಿದ್ರು, ಹೌದು ಸರ್, ಈ ಮನೆ ಕೆಲಸ ಹಿಡಿಸಿದ ಮೇಲೆ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ. ನಾನು ನಿಮ್ಮನ್ನು ಮೊದಲೇ ಕರ್ಸ್ಕೊಬೇಕಾಗಿತ್ತು. ನಾನು ನಿಮ್ಮ ವಿಡಿಯೋಗಳು ನೋಡಿ 2 ತಿಂಗಳಾಯಿತು. ಹಾಗಾಗಿ 2 ತಿಂಗಳಿಂದ ಅಬ್ಸರ್ವ್ ಮಾಡಿ ನಿಮ್ಮ ವಿಡಿಯೋ ನೋಡಿದ್ಮೇಲೆ ನಂಗೆ ಅರ್ಥ ಆಯಿತು, ನಾವು ಮಾಡಿರೋದು ತಪ್ಪು, ಪಶ್ಚಿಮದಲ್ಲಿ ಖಾಲಿ ಬಿಟ್ಟು ಪೂರ್ವದಲ್ಲಿ ಮನೆ ಮಾಡಿರೋದು ತಪ್ಪು. ಹಾಗಾಗಿ ನಿಮ್ಮನ್ನು ಕರೆಸಿದ್ರಿ ಸರ್ ಅಂತ ಹೇಳಿದ್ರು. ಇದಾದಮೇಲೆ ನನಗೆ ನೆಕ್ಸ್ಟ್ ಎಲ್ಲರೂ ಮಾಡ್ತೀರಾ ಈ ತಪ್ಪುಗಳನ್ನ, ದಯವಿಟ್ಟು ಮಾಡಿರೋರು ಸರಿಪಡಿಸ್ಕೊಂಬಿಡಿ. ಈ ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಈ ಡ್ರೈನೇಜ್ ಬಂದಿರುತ್ತಲ್ವ, ಈ ಡ್ರೈನೇಜ್ ಮೇಲೆ ಇವರು ಇದೇ ತಪ್ಪು ಮಾಡಿದ್ದಾರೆ. ಡ್ರೈನೇಜ್ ದಾಟಿ ಇಲ್ಲಿ ಗಿಡಗಳು ಹಾಕೋದಕ್ಕೆ ಮಾಡ್ಬಿಟ್ಟಿದ್ದಾರೆ. ಈ ಮೆಟ್ಲು ಎಷ್ಟಾಗಲ ಇದೆಯೋ ಅಷ್ಟಾಗಲ. ಅವಾಗ ನಮ್ಗೆ ಏನಾಗುತ್ತೆ ನೋಡಿ, ಇದು ಉತ್ತರ ವಾಯುವ್ಯ ರೋಡ್ ಕೂತ್ ಬಂದು ಕ್ರಿಯೇಟ್ ನೀವು ಮಾಡ್ಕೊಂತೀರ, ಬೇರೆ ಯಾರೂ ಮಾಡಲ್ಲ. ಕರೆಕ್ಟಾಗಿ ಅವ್ರು ಸೈಟ್ಗಳು ಮಾಡಿರ್ತಾರೆ. ನಾವು ಆ ಗಿಡಗಳು ಹಾಕ್ಬೇಕು ಅಂದ್ಬಿಟ್ಟು ನಿಮ್ಮ ಜಾಗದಲ್ಲಿ ಹಾಕಲ್ಲ, ರೋಡಲ್ಲಿ ಹಾಕಕ್ಕೆ ಹೋಗ್ತೀರಾ. ಯಾವಾಗ ಇದು ಕಟ್ಬಿಟ್ಟು ಹಿಂಗೆ ಪಾತಿ ಥರ ಮಾಡ್ಬಿಟ್ಟು ಸಿಮೆಂಟಲ್ಲಿ ಇಲ್ಲಿ ಮಣ್ಣು ಹಾಕ್ಬಿಟ್ಟು ಇಲ್ಲಿ ಹಾಕ್ತಿರೋ, ಈ ಕುತ್ ಕ್ರಿಯೇಟ್ ಆಯ್ತು ಅವ್ರಿಗೆ. ನಾನು ಹೇಳಿದೆ, ಸರ್ ಮಗಳಿದಾರ ಅಂತ. ಹೌದು ಸರ್ ಇದ್ದಾರೆ ಅಂದರು. ಸರ್ ಹೆಣ್ಮಕ್ಳಿಗೆ ತೊಂದರೆ ಆಗ್ತದೆ, ಇದು ಫಸ್ಟ್ ಇದನ್ನು ಕಟ್ ಮಾಡಿಬಿಡಿ, ಕಾಲೇಜೇನೋ ಓದ್ತಾ ಇದೆ, ಫಸ್ಟ್ ಮಗುಗೆ ತೊಂದರೆ ಆಗ್ತದೆ, ಇದನ್ನು ತೆಗೆದುಬಿಡಿ ಅಂದರು. ಆಯಿತು ಸರ್ ಅಂದರು. ಇದಾದಮೇಲೆ ನಾವು ಫಸ್ಟ್ ಫ್ಲೋರ್ಗೆ ಹೋದ್ರಿ. ಫಸ್ಟ್ ಫ್ಲೋರಲ್ಲಿ ಏನು ಮಾಡಿದ್ದಾರೆ, 2 BHK ಮಾಡಿದ್ದಾರೆ. ಈ ಮೆಟ್ಲಿಂದ ಹಿಂಗೆ ಬಂದಾಗ ನಮಗೆ ನೋಡಿ, ಉತ್ತರ ಈಶಾನ್ಯದಿಂದ ಮನೆ ಒಳಗಡೆ ಬಂದ್ರಿ. ಕರೆಕ್ಟ್ ಆಗದೆ ನಾರ್ತು ಮತ್ತು ಈಶಾನ್ಯ ಬರೋ ಥರ ನಮಗೆ ಹಾಲ್ ಇಟ್ಕೊಂಡಿದ್ದಾರೆ, ಲಿವಿಂಗ್ ಏರಿಯಾ, ಅದು ಕರೆಕ್ಟ್ ಇದೆ. ಅಡುಗೆ ಮನೆ ಅಗ್ನಿಮೂಲೆಯಲ್ಲಿದೆ, ಪಶ್ಚಿಮ ವಾಯುವ್ಯದಲ್ಲಿ ಅಡುಗೆ ಮನೆಗೆ ಎಂಟ್ರಿ ಇದೆ, ಇದು ಕರೆಕ್ಟ್ ಇದೆ. ಇವ್ರು ಮಾಡಿರೋ ತಪ್ಪೇನಪ್ಪ ಅಂದರೆ, ಪೂರ್ವದಲ್ಲಿ ಒಂದು ಶಿಂಕ್ ಹತ್ರ ವಿಂಡೋ ಕೊಟ್ಟಿಲ್ಲ. ಅಂದರೆ ಇದಿನ್ನೂ ಅವ್ರು ವಾಸಕ್ಕೆ ಹೋಗಿಲ್ಲ, ಟೈಲ್ಸ್ ಎಲ್ಲ ಹಾಕ್ತಾ ಇದ್ದಾರೆ, POP ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೊಂದು ವಿಂಡೋ ಕೊಡೋಕೆ ಹೇಳಿದ್ರಿ ನಾವು ಪೂರ್ವಕ್ಕೆ. ದಕ್ಷಿಣಕ್ಕೆ ಇದೆ ಅಂದರು, ದಕ್ಷಿಣ ಆಯಿತು ಇರಲಿ, ಬೇಡ ಅಂತಲ್ಲ, ಆದರೆ ಪೂರ್ವದಲ್ಲಿ ಒಂದು ಬೇಕು. ಅಡುಗೆ ಮನೆಯಲ್ಲಿ ಯಾರ್ಯಾರ ಮನೆಯಲ್ಲಿ ಪೂರ್ವಕ್ಕೆ ವಿಂಡೋ ಆಗಲಿ ವೆಂಟಿಲೇಷನ್ ಆಗಿ ಕೊಟ್ಟಿಲ್ಲ ಅಂದರೆ ಅವ್ರ ವ್ಯವಹಾರಗಳೆಲ್ಲ ಬ್ಲಾಕ್ ಆಗಿಬಿಡ್ತವೆ. ಅಗ್ನಿ ಅಂದರೆ ನಾವು ಮುಂಚೆ ಸೌದೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಒಲೆ ಆರೋಗ್ಬಿಟ್ರೆ ಊದ್ಗೊಳ್ಪೆ ತೊಗೊಂಡು ಗಾಳಿ ಊದ್ತಾ ಇದ್ರಿ. ಆ ಗಾಳಿಗೆ ಅದು ಬೆಂಕಿ ಅಂಟ್ಕೊತಾ ಇತ್ತು. ಅಲ್ಲಿ ಬೆಂಕಿ ಎಷ್ಟು ಚೆನ್ನಾಗಿ ಉರಿಯುತ್ತೆ, ಗಾಳಿ ಆಡ್ದಂಗೆಲ್ಲ ಉರಿತಾ ಇರುತ್ತೆ. ಹಾಗಾಗಿ ಇಲ್ಲಿ ಒಂದು ವಿಂಡೋ ಬೇಕೇ ಬೇಕು ಪೂರ್ವದಲ್ಲಿ ಅಡುಗೆ ಮನೆಯಲ್ಲಿ. ಇದಾದಮೇಲೆ ಅವರು ಒಂದು ಡೈನಿಂಗ್ ಏರಿಯಾ ಮಾಡ್ಕೊಂಡಿದ್ದಾರೆ, ಇದು ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಬಂದು ದೇವ್ರ ಮನೆ ದಕ್ಷಿಣ ಭಾಗದಲ್ಲಿ ಕೊಟ್ಟಿದ್ದಾರೆ, ದಕ್ಷಿಣ ಮಧ್ಯ ಭಾಗದಲ್ಲಿ. ನಾನು ಹೇಳ್ತೀನಿ ಫಸ್ಟು, ದಕ್ಷಿಣದಲ್ಲಿ ಯಮಧರ್ಮರಾಜ ಇರ್ತಾನೆ. ನಾವು ದಕ್ಷಿಣ ಗೋಡೆಗೆ ಅಂಟಿಸಿ ದೇವ್ರ ಮನೆ ಕೊಟ್ಟು ಪೂಜೆ ಮಾಡಿದಾಗ ನಾವು ಯಮಧರ್ಮರಾಯನಿಗೆ ಪೂಜೆ ಮಾಡ್ದಂಗೆ ಆಗ್ತದೆ, ಅಂದರೆ ನಾವೇ ಸಾವನ್ನ ಕರೆದಂಗೆ ಆಗುತ್ತೆ. ಹಾಗಾಗಿ ದಕ್ಷಿಣ ಗೋಡೆಗೆ ಫಸ್ಟ್ ಏನಪ್ಪ ಅಂದರೆ ಟಚ್ ಇರಬಾರ್ದು ದೇವ್ರ ಮನೆ. ದೇವ್ರ ಮನೆನ ಅವರು ಬಾಗಿಲಿಡಬೇಕಾದ್ರೆ ಈಶಾನ್ಯಕ್ಕೆ ಹಿಡ್ದಿರ ಅವರು ವಾಯುವ್ಯಕ್ಕೆ ಇಟ್ಬಿಟ್ಟಿದ್ದಾರೆ. ಈ ವಾಲ್ ಚಿಕ್ಕದಾಯಿತು, ಈ ವಾಲ್ ದೊಡ್ಡದಾಯಿತು. ಸೊ ಇದು ಆಗ್ತಿದ್ದಂಗೆ ಹೆಣ್ಮಕ್ಳು, ಉತ್ತರ ವಾಯುವ್ಯ ಅಂದ್ರೇ ಹೆಣ್ಮಕ್ಳನ್ನ ತೋರಿಸುತ್ತೆ. ಹೆಣ್ಮಕ್ಳಿಗೆ ಅವ್ರಿಗೆ ಕಷ್ಟ ಕೊಡ್ತಾನೆ ಭಗವಂತ, ಅವ್ರಿಗೆ ಆ ಮನೇಲಿ ಸುಖ ಇರೋದಿಲ್ಲ. ಯಾರ್ಯಾರ ಮನೇಲಿ ಅದು ಟಾಯ್ಲೆಟ್ ರೂಮ್ ಆಗ್ಬೋದು, ಮತ್ತು ಮನೆ ಡೋರ್ ಆಗ್ಬೋದು, ಗೇಟ್ ಆಗ್ಬೋದು, ದೇವ್ರ ಮನೆ ಆಗ್ಬೋದು, ಬೆಡ್ರೂಮ್ ಆಗ್ಬೋದು, ಯಾವುದೇ ಒಂದು ಬಾಗಿಲನ್ನ ನಾವು ಓಡಾಡೋಂಥ ಜಾಗನ ವಾಯುವ್ಯ, ಉತ್ತರ ವಾಯುವ್ಯದಲ್ಲಿ ಕೊಟ್ಟರೆ ಆ ಮನೇಲಿರ್ತಕ್ಕಂಥ ಹೆಂಗಸರಿಗೆ ತೊಂದರೆ ಆಗ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ, ನಿಮ್ಮ ಮಗಳು ನೋಡ್ಕೊಳ್ಳಿ ಹುಷಾರಾಗಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ನಾನು ಇಲ್ಲಿ ಒಳಗಡೆಗೆ ಬಂದಾಗ ಇಲ್ಲೇನಾಯಿತು, ದಕ್ಷಿಣದಲ್ಲಿ ಸಜ್ಜೆ ಮಾಡಿಸಿದ್ದಾರೆ. ಎಲ್ಲರೂ ಇದೇ ತಪ್ಪೇ ಮಾಡೋದು. ನೀವು ಸಜ್ಜೆ ಏನಾದರೂ ಮೆಟೀರಿಯಲ್ ಇಟ್ಕೊಳಕ್ಕೆ ಸಜ್ಜೆ ಬಿಟ್ಕೊತೀರಲ್ವಾ, ಬಿಟ್ಕೊಳ್ಳಿ. ಅದ್ರ ಕೆಳಗಡೆ ಮಲಗಕ್ಕೆ ಆಗ್ದಿರ ಅಂತ ಇನ್ನೂ ದೊಡ್ಡ ರೂಮ್ ಇದ್ದರೆ ಮಾತ್ರ ಕೊಟ್ಕೊಳ್ಳಿ. ಇವ್ರದ್ದು ಇರೋದು ಸೈಜ್ ಚಿಕ್ಕದು, ಇದ್ರ ಕೆಳಗಡೆ ಮಲಗೋ ಥರ ಅವ್ರದ್ದು ಆಲ್ರೆಡಿ ರೂಮ್ ಚಿಕ್ಕದಿರೋದ್ರಿಂದ ಸಜ್ಜೆ ಕೆಳಗಡೆ ಮಲಗೋ ಥರ ಅವ್ರ ವ್ಯವಸ್ಥೆ ಆಗಿದ್ದಾರೆ. ಈ ಥರ ಇರಬಾರ್ದು ಅಂತ ಹೇಳಿದ್ರೆ ಅವ್ರ ಫ್ರೆಂಡುಗಳು ಹೇಳಿದ್ರು, ಹೌದು ಸರ್ ಹೇಳ್ತಾರದು ನಿಜ, ಸಜ್ಜೆ ಕೆಳಗಡೆ ನಾವು ನಮ್ಮ ಮನೇಲಿ ಇತ್ತು, ಯಾರೋ ಹೇಳಿದ್ಮೇಲೆ ಚೇಂಜ್ ಮಾಡಿದ್ರಿ ಅಂತ. ಈಗ ಇದನ್ನು ಅವರು ತೆಗಿಬೇಕು. ವುಡ್ ವರ್ಕ್ ಎಲ್ಲ ಇನ್ನೂ ಹೊಸ್ದಾಗಿ ಮಾಡಿದ್ದಾರೆ, ಒಂದು 80% 85% ವುಡ್ ವರ್ಕ್ ಆಗಿಬಿಟ್ಟಿದೆ, ಮಾಡ್ತಾ ಇದ್ದಾರೆ ಕೆಲಸ. ಈಗ ನನ್ನ ಕರ್ಸ್ಕೊಂಡಿದ್ದಾರೆ. ಇದು ಇರಬಾರ್ದು ಅಂತ ಹೇಳಿದಾಗ ಇದು ವುಡ್ ವರ್ಕ್ ಪಶ್ಚಿಮದಲ್ಲಿ ಮಾಡಿಸಿದ್ದಾರೆ, ಸಜ್ಜೆನೂ ಇದೆ, ಕೆಳಗಡೆನೂ ವುಡ್ ವರ್ಕ್ ಇದೆ, ಇದು ಓಕೆ. ಇಲ್ಲೇನಾಯಿತು, ಸಜ್ಜೆ ತೊಗೊಂಡು ಸಜ್ಜೆಯಿಂದ ಮೇಲ್ಗೆ ವುಡ್ ವರ್ಕ್ ಮಾಡಿಸ್ಕೊಂಡ್ರು, ಕೆಳಗಡೆ ರೂಮ್ ಚಿಕ್ಕದಿರೋದು ಮಂಚ ಮಾಡಿಸ್ತಾ ಇದ್ದಾರೆ. ಆ ಸಜ್ಜೆ ಕೆಳಗಡೆ ಮಲಗೋ ಮಲಗಬಾರ್ದು. ನಾವು ಸಜ್ಜೆ ಕೆಳಗಡೆ ಮಲಗಿದಾಗ ನಮ್ಮ ಎದೆ ಮೇಲೆ ನಾವೇ ಭಾರ ಹಾಕೊಂಡಂಗಿರುತ್ತೆ. ಹಾಗಾಗಿ ರೂಮ್ ದೊಡ್ಡದಿದ್ರೆ ಮಾತ್ರ ನೀವು ಅದನ್ನು ತೊಗೊಳ್ಳಿ ಸಜ್ಜೆಗಳನ್ನ, ಇಲ್ಲಾಂದರೆ ಸಜ್ಜೆಗಳನ್ನ ಮಾಡ್ಸೋಕೆ ಹೋಗಬೇಡಿ. ಇದಾದಮೇಲೆ ನೋಡ್ರಿ, ಇದು ಅಟ್ಯಾಚ್ ಬಾತ್ರೂಮು. ಈ ಅಟ್ಯಾಚ್ ಬಾತ್ರೂಮಲ್ಲಿ ನೈಋತ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ನೋಡಿ. ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲು ಬರಬೇಕಿತ್ತು, ಇದೇನಾಯಿತು, ದಕ್ಷಿಣ ನೈಋತ್ಯದಲ್ಲಿ ಬಾಗಿಲು ಕೊಟ್ಟರು. ಇದು ಅಷ್ಟೇ ತೊಂದರೆ ಕೊಡುತ್ತೆ. ಇದಾದಮೇಲೆ ನೋಡಿ, ನಮಗೆ ಒಂದು ಮನೆ ಅಂತ ಬಂದಾಗ ನೋಡಿ, ಇದು ರೂಮ್ ಅಂತ ಬಂದಾಗ ಇದು ಅಗ್ನಿ ಮೂಲೆ ಕಾರ್ನರ್ ಇದೆ ಅಲ್ವಾ, ಇದು ಅಷ್ಟೇ ನೈಋತ್ಯ ಮೂಲೆ ಕಾರ್ನರ್ ಇದೆ, ಇದು ವಾಯುವ್ಯ ಇದೆ. ಈ ಬಾಗಿಲನ್ನ ಅವರು 0 ಮಾಡಿ ಅಂಟಿಸಿಟ್ಬಿಟ್ಟಿದ್ದಾರೆ. ಯಾರು ಅಷ್ಟೇ 9 ಇಂಚು ಅಥವಾ 4.25 ಇಂಚು ಬಿಟ್ಟು ಕೊಡಬೇಕು. ಈ ಬಾಗಿಲನ್ನ 0 ಮಾಡಬಾರ್ದು. ನಮಗೆ ಪ್ರತಿ ಅದು ಟಾಯ್ಲೆಟ್ ರೂಮ್ ಇರ್ಬೋದು, ರೂಮ್ ಡೋರ್ ಇರ್ಬೋದು, ಮೇನ್ ಡೋರ್ ಇರ್ಬೋದು, ನೋಡ್ರಿ 9 ಇಂಚು ಅಥವಾ 4.25 ಇಂಚು ಬಿಟ್ಟು ಕೊಡಬೇಕು. ಈ ಬಾಗಿಲು ಅಷ್ಟೇ ಅವರು ಪೂರ್ತಿ ಟಚ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಬಾಗಿಲು ಬರಬಾರ್ದು. ನೋಡಿರಿ, ನಾನು ಇದು ಟಚ್ ಮಾಡಿಕೊಟ್ರೆ ಏನಾಗುತ್ತೆ ಅಂದರೆ, ನೋಡ್ರಿ, ಈ ರೂಮ್ಗೆ ಇದು ದೇವಿ ಮೂಲೆ ಕಾರ್ನರ್ ಇದೆ ಟಾಯ್ಲೆಟ್ ರೂಮ್ಗೆ. ಇಲ್ಲಿ ನೋಡಿ
ಅಗ್ನಿಮೂಲೆ ಇದೆ, ವಾಯುವ್ಯ ಇದೆ. ಟಚ್ ಮಾಡಿಕೊಟ್ಟಾಗ ಬಾಗಿಲೇ ಇಲ್ಲಿ ಕುತ್ಕೊಂಡ್ಬಿಡುತ್ತೆ ಗೋಡೆಗೆ, ಇದು ಕಾರ್ನರ್ ಬರೋದೇ ಇಲ್ಲ. ಹಾಗಾಗಿ ಟಾಯ್ಲೆಟ್ ರೂಮ್ ಆಗಲಿ ಏನೇ ಆಗಲಿ ಒಂದು 4 ಅಂಗ್ಲ ಗೋಡೆ ಕೊಟ್ಟು ಆಮೇಲೆ ಬಾಗಿಲುಗಳನ್ನ ಕೊಡ್ರಿ. ಅವಾಗ ನಾವು ಪ್ರತಿಯೊಂದು ಮೂಲೆಗೂ ನ್ಯಾಯ ಒದಗಿಸ್ದಂಗೆ ಆಗುತ್ತೆ. ನಾವು ಅದಕ್ಕೆ ನ್ಯಾಯ ಕೊಟ್ಟರೆ ಅದು ನಮ್ಗೆ ಪಾಸಿಟಿವ್ ಕೊಡ್ತದೆ ಅಷ್ಟೇ. ನಾವೇನಾದರೂ ಏನು ರೈತರು ಬೆಳೆ ಗೊಬ್ಬರ ಹಾಕಿದ್ರೆ ಹೆಂಗೆ ಚೆನ್ನಾಗಿ ಬೆಳೆ ಬರುತ್ತೆ, ಹಂಗೆ ನಾವೇನು ಕೊಡ್ತೀರೋ ಭಗವಂತ ರಿಟರ್ನ್ ಕೊಡ್ತಾನೆ. ನಾವು ಕೊಡ್ದಿರೇ ಕೇಳಬಾರ್ದು. ಇದಾಯ್ತಲ್ವಾ, ಇದು ಇಷ್ಟು ತಪ್ಪಾಯಿತು. ಇಲ್ಲಿ ಈ ಕಡೆ ಬಂದರೆ ಸೆಕೆಂಡ್ ಬೆಡ್ರೂಮಲ್ಲಿ ಅಷ್ಟೇ ನೋಡಿ 0 ಮಾಡಿ ಬಾಗಿಲು ಕೊಟ್ಬಿಟ್ಟಿದ್ದಾರೆ. ಇಲ್ಲಿ 9 ಇಂಚ್ ಕೊಡಬೇಕಿತ್ತು, ಈಗ ಅದು ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಇದನ್ನ ಈ ಕಡೆ ಜರ್ಗ್ಸಕ್ಕೆ ಹೋದಾಗ ಈ ವಿಂಡೋ ಕುತ್ತು ಬರ್ತಾ ಇದೆ. ಕರ್ಮ, ನೀವು ಮಾಡಿರ್ತೀರಾ, ಅನುಭವಿಸ್ಬೇಕಾಗುತ್ತೆ. ಇದು ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಕೊಟ್ಟಾಗ ಇಲ್ಲಿ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಕೊಟ್ಟರು. ಈ ರೂಮ್ ಡೋರ್ಗೆ ಎದುರುಗ ಬಾತ್ರೂಮ್ ಡೋರ್ ಬೇಡ ಅಂತ ನೋಡಿ ಅಗ್ನಿ ಮೂಲೆಯಲ್ಲಿ ಕೊಟ್ಬಿಟ್ರು. ಯಾವಾಗ ಅಗ್ನಿ ಮೂಲೆ ಕೊಡ್ತಾರೋ ಇರೋ ಬರೋ ಟೆನ್ಷನ್ ಎಲ್ಲ ಅವ್ರಿಗೆ ಆಗೋಯ್ತು. ಮೊದಲನೇದು ಗ್ರೌಂಡ್ ಫ್ಲೋರಲ್ಲಿ ಪೂರ್ವದಲ್ಲಿ ಭಾರ ಎತ್ಕೊಂಡ್ರು ತಲೆ ಮೇಲೆ. ಅದಾದಮೇಲೆ ಇದು ಅಷ್ಟೇ ಟೆನ್ಷನ್. ಅಗ್ನಿ ಮೂಲೆಯಲ್ಲಿ ಭಾರ ಬಂದರೆ ಟೆನ್ಷನ್ ಜಾಸ್ತಿ ಆಗುತ್ತೆ, ಚೋರ ಭಯ ಆಗುತ್ತೆ, ಆರೋಗ್ಯ ಸಮಸ್ಯೆ ಆಗುತ್ತೆ, ಮನೆಯಲ್ಲಿ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಅಗ್ನಿ ಮೂಲೆಯಲ್ಲಿ ಬಾಗಿಲುಗಳು ಕೊಡಬೇಡಿ. ಬಾತ್ರೂಮ್ ಬಾಗಿಲಾದರೂ ಅಷ್ಟೇ, ಇಲ್ಲಿ ಕೊಡೋ ಬಾಗಿಲು ಇಲ್ಲಿ ಕೊಟ್ಟರೆ ಆಯಿತು. ಯಾಕೆ ಹಿಂಗೆಲ್ಲ ಯಾಮಾರ್ತೀರಾ ನೀವು? ಅದೇ ಸಿಮೆಂಟು, ಅದೇ ಲೇಬರ್ ಚಾರ್ಜು, ಅದೇ ಮೆಟೀರಿಯಲ್ ಎಲ್ಲ ಅದೇ. ತಪ್ಪು ಮಾತ್ರ ಮಾಡ್ಕೊತೀರಾ. ನಿಮ್ಮ ತಲೆ ಮೇಲೆ ನೀವೇ ಭಾರ ಎತ್ತಿಕ್ಕೋತೀರ, ನಿಮ್ಮ ಕಾಲುಗಳ ಮೇಲೆ ನೀವೇ ಕಲ್ಲೆತ್ತಾಕೊಳ್ಳೋದು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಸಣ್ಣ ಸಣ್ಣ ಪುಟ್ಟ ರೂಮ್ಗಳಿಗೂ ಗಮನ ಕೊಡಿ. ಹೊಸ್ದಾಗಿ ಕಟ್ತಾ ಇರ್ತೀರಾ, ಕಟ್ಟಿರೋರಾದ್ರೆ ಏನು ಮಾಡ್ಬೋದಪ್ಪ, ಕಟ್ಬಿಟ್ಟಿದ್ದೀರಿ ಅಂತ ಯೋಚನೆ ಮಾಡಬೇಕು. ನೀವು ಹೊಸ ಕಟ್ಟೋರು ಯಾಕೆ ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಳಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಮತ್ತೆ ಇವರು ಮಾಸ್ಟರ್ ಬೆಡ್ರೂಮ್ ಈ ಟಾಯ್ಲೆಟ್ ರೂಮ್ ಕೊಟ್ಟರಲ್ಲ, ಇದನ್ನ ಅರ್ಧ ಅಡಿ ಹೈಟ್ ಮಾಡಿದ್ದಾರೆ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ದಕ್ಷಿಣದಿಂದ ಉತ್ತರಕ್ಕೆ ಹತ್ತಬಾರ್ದು. ಹತ್ತಿದ್ರೆ ಆ ಮನೆ ಹೆಂಗಸರಿಗೆ ಲಕ್ಸುರಿ ಲೈಫ್ ಇಲ್ಲ, ಸುಖ ಅನ್ನೋದು ಕಡಿಮೆ. ಯಾವಾಗ ಉತ್ತರ ಕಡೆ ಹತ್ತಿದಾಗ. ಇದಾದ್ಮೇಲೆ ವಾಪಸ್ ನಾವು ಟಾಯ್ಲೆಟ್ ರೂಮಿಂದ ದಕ್ಷಿಣಕ್ಕೆ ಇಳಿತೀರಿ. ದಕ್ಷಿಣಕ್ಕೆ ಇಳಿಬಾರ್ದು, ಆರೋಗ್ಯ ಸಮಸ್ಯೆ ಬರ್ತದೆ. ಹಾಸ್ಪಿಟ್ಲ್ ಅವ್ರು ನಮ್ಮಿಂದ ತುಂಬ ಚೆನ್ನಾಗಿರ್ತಾರೆ. ಯಾರ್ಯಾರ ಮನೇಲಿ ದಕ್ಷಿಣಕ್ಕೆ ಇಳಿತಾ ಇರ್ತೀರಿ, ಅದು ಟಾಯ್ಲೆಟಿಂದ ಇರ್ಬೋದು, ಇಲ್ಲ ಆಚೆ ಇಳಿಯೋದಿರ್ಬೋದು, ಎಲ್ಲಾದ್ರೂ ಇರ್ಬೋದು, ಅದು ಒಟ್ಟಿನಲ್ಲಿ ದಕ್ಷಿಣಕ್ಕೆ ಸ್ಟಾರ್ಟಿಂಗ್ ಇಳಿಬಾರ್ದು, ಉತ್ತರಕ್ಕೆ ಸ್ಟಾರ್ಟಿಂಗ್ ಹತ್ತಬಾರ್ದು. ಹತ್ತಿದ್ರೆ ಹೆಣ್ಮಕ್ಳನ್ನೇ ತೋರಿಸುತ್ತೆ, ಲೇಡೀಸ್ನೇ ತೋರಿಸುತ್ತೆ. ನಾನು ಹುಷಾರು ಸರ್ ನಿಮ್ಮ ಮಗಳು ಅಂತ ಹೇಳ್ಕೊಂಡು ಬರ್ತಾನೇ ಇದ್ದೀನಿ ಅಲ್ಲಿಂದ. ಇದಾದಮೇಲೆ ಅವ್ರು ಏನು ಮಾಡಿದ್ದಾರೆ ನೋಡಿ, ಇಲ್ಲಿಂದ ಇಲ್ಲೊಂದು ಕಾಲಮ್ ಬಾಕ್ಸ್ ಬಂದಿದೆ. ಇದು 9 ಇಂಚು ಆಚೆ ಪ್ಯಾಸೇಜ್ ಇತ್ತಲ್ಲ, ಆ ಮೆಟ್ಲು ಬರೀ 5 ಅಡಿ ತೊಗೊಂಡಿದ್ದಾರೆ, ಜಾಗ ಇಲ್ಲ ಅಂತ. ಈ 5 ಅಡಿ ಪ್ಯಾಸೇಜಲ್ಲಿ ಇಲ್ಲಿ 6 ಇಂಚಿದ ಗೋಡೆ ಇದೆ. ಈ ಮೆಟ್ಲ ಹತ್ರ ಬಂದು 0 ಮಾಡಿಬಿಟ್ಟಿದ್ದಾರೆ. ಅವಾಗ ನಮ್ಗೇನಾಯಿತು, ಇದು ದೊಡ್ಡದಾಯಿತು ಮೆಜರ್ಮೆಂಟು. ಅರ್ಥ ಮಾಡ್ಕೊಳ್ಳಿ. ಇನ್ನೂ ಒಂದು ಸರಿ ಹೇಳ್ತೀನಿ, ಗೊತ್ತಾಗಿಲ್ಲ ಅಂದರೆ ಇನ್ನೂ ಒಂದು ಸರಿ ವಿಡಿಯೋ ನೋಡಿ. ಇದು 6 ಇಂಚ್ ವಾಲ್ ಬಂತು ನಾರ್ತಲ್ಲಿ. ಇಷ್ಟು ಬಂದು ಇಲ್ಲಿಂದ ಮೆಟ್ಲು ಎಲ್ಲಿ ಬರುತ್ತೆ ಅಲ್ಲಿಂದ 4 ಅಡಿಗಿಂತ ಮುಂಚೆ 0 ಆಗ್ಬಿಡ್ತು, ಬರೀ ಗ್ರಿಲ್ ಹಾಕ್ಬಿಟ್ರು. ಇಲ್ಲಿ 9 ಇಂಚ್ ಬಂದು ಇಲ್ಲಿ ಚಿಕ್ಕದಾದಾಗ ಇದು ಮೆಜರ್ಮೆಂಟ್ ದೊಡ್ಡದಾಗ್ತದೆ, ಇದು ಚಿಕ್ಕದಾಗ್ತದೆ. ಆವಾಗ ದೇವಮೂಲೆ ಕಟ್ಟಾಯಿತು. ಮತ್ತೆ ವಾಯುವ್ಯ ಉತ್ತರಕ್ಕೆ ಬೆಳೀತು. ಮತ್ತೆ ಹೆಂಗಸನ್ನೇ ತೋರಿಸುತ್ತೆ, ಲೇಡೀಸ್ನೇ ತೋರಿಸುತ್ತೆ. ವಾಯುವ್ಯ ಉತ್ತರಕ್ಕೆ ಬೆಳೆದ್ರೆ ಆ ಮನೇಲಿರೋ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಲಕ್ಸುರಿ ಲೈಫ್ ಇರೋದಿಲ್ಲ, ನಮ್ಮ ಮೇಲೇ ಕೇಸ್ ಹಾಕ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅವ್ರು ಇಷ್ಟಪಟ್ಟು ಹುಡುಗನ ಜೊತೆಲಿ ಮದುವೆ ಆಗ್ತಾರೆ, ನಾವು ಹೇಳ್ದಂಥ ಹುಡುಗನ ಜೊತೆಲಿ ಮದುವೆ ಆಗಲ್ಲ. ಯಾವುದಾದ್ರೂ ಒಂದು ಕೋರ್ಟು ಕಚೇರಿ ಇದ್ದೇ ಇರುತ್ತೆ ವಾಯುವ್ಯ ಉತ್ತರಕ್ಕೆ ಬೆಳೆದ್ರೆ. ಇದಾದಮೇಲೆ ಇದು ಅಷ್ಟೇ, ಎಲ್ಲರೂ ಮಾಡೋ ತಪ್ಪು ಗಮನಿಸೋದೇ ಇಲ್ಲ ನೀವು. ಬರೀ ಆಚೆಯಿಂದ ಆಚೆ ನೋಡ್ತಾ ಇರ್ತೀರ, ಬಾಕ್ಸ್ ಥರ ಇದೆ ನಮ್ಮ ಮನೆ ಅಂತ. ಒಳಗಡೆಯಿಂದ ಒಳಗಡೆನೂ ನೋಡಬೇಕು, ಆಚೆಯಿಂದ ಆಚೆನೂ ನೋಡಬೇಕು. ಇದಾದಮೇಲೆ ಇನ್ನೊಂದು ತಪ್ಪು ಮಾಡ್ತಾರೆ ಎಲ್ಲರೂ. ಈ ಮೆಟ್ಲು ತನಕ ಇಲ್ಲಾಂದರೆ ಇಲ್ಲಿ ತನಕ 1-2 ಇಂಚು ಗ್ರಾನೈಟು, ಟೈಲ್ಸೋ, ವೆಟ್ರಿಫೈಡ್ ಟೈಲ್ಸೋ ಏನೋ ಒಂದು ಹಾಕ್ಸ್ಬಿಡೋದು, ಪೂರ್ತಿ ಹಾಕ್ಸಲ್ಲ. ಇಲ್ಲಿಂದ ಇಲ್ಲಿಗೆ ಹಾಕ್ಸ್ಬಿಡ್ತೀರ. ಅವಾಗ ಏನಾಯ್ತು, ಇದು ಮತ್ತೆ ಚಿಕ್ಕದಾಯಿತು. ಇಲ್ಲಿ ಹಾಕ್ಸಲ್ಲ, ನೀವು ಮೆಟ್ಲ ಹತ್ರ ಹಾಕ್ಸಲ್ಲ ಗ್ರಾನೈಟ್ಗಳು. ಅವಾಗ ನಮಗೆ 1.5 ಇಂಚು, 1 ಇಂಚು, 1.5, 2 ಇಂಚು ಇದು ಅಗಲ ಆಗ್ತದೆ, ಇದು ಚಿಕ್ಕದಾಗ್ತದೆ. ನೀವು ಹಾಕ್ಸಿದ್ರೆ ಈ ವಾಯುವ್ಯದಿಂದ ಮೆಟ್ಲಿಂದ ಹಿಡಿದು ಪೂರ್ತಿ ಉತ್ತರ, ಪೂರ್ತಿ ಪಶ್ಚಿಮದಿಂದ ಪೂರ್ವ ತನಕ ಪೂರ್ತಿ ಹಾಕ್ಸಿ. ಅವಾಗ ಒಂದೇ ಥಿಕ್ನೆಸ್ ಇರ್ತದೆ. ನೀವೇನು ಮಾಡ್ತೀರಾ, ಬಾಗ್ಲ ಹತ್ರ ಮಾತ್ರ ಹೈಲೈಟ್ ಆಗಿ ಕೆಲವ್ರು ಇಷ್ಟೇ ಹಾಕ್ಸ್ಕೊತಾರೆ. ಆವಾಗ ಈಶಾನ್ಯ ಕಟ್ಟಾಗ್ತದೆ. ದೇವಮೂಲೆ ಬೆಳೆಸೋ ಅಂತ ಬರದಲ್ಲಿ ನೀವು ವಾಯುವ್ಯ ದೊಡ್ಡದು ಮಾಡ್ತಾ ಇದ್ದೀರಿ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡ್ಕೊಬೇಕು. ಇದನ್ನು ಹೆಣ್ಮಕ್ಳನ್ನ ತೋರಿಸುತ್ತೆ. ಆಮೇಲೆ ಅವ್ರು ಇನ್ನೊಂದು ತಪ್ಪು ಮಾಡಿದ್ದಾರೆ, ಇದನ್ನು ತುಂಬ ಜನ ಮಾಡ್ತಾರೆ. ವಾಯುವ್ಯದಲ್ಲಿ ಫಿಟ್ ಹಾಕೊಂಡ್ಬಿಟ್ಟಿದ್ದಾರೆ. ನಾನು ಕೇಳಿದ್ರೆ ವಾಯುವ್ಯದಲ್ಲಿ ಹಾಕ್ಬಾರ್ದಲ್ವಾ ಸರ್ ಅಂದರೆ, ಸರ್ ಅದು ರೋಡ್ ಅಲ್ವಾ ಗೌರ್ಮೆಂಟ್ದು ಅಂದರು. ನಾನು ಹೇಳಿದೆ, ಇಲ್ಲೊಂದು ಲಾರಿ ಬಂದ್ಬಿಟ್ಟು ಅದ್ರ ಮೇಲೆ ಹೋದ್ಮೇಲೆ ಅದೇನಾದ್ರೂ ಒಳಗಡೆ ಚಪ್ಪಡಿ ಮುರಿದೋಗಿ ಒಳಗಡೆ ಕುತ್ಕೊಂಡ್ರೆ ಕೇಳೋದು ಯಾರೋ? ನೀವೇ ಅಲ್ವಾ? ಮತ್ತು ಅದು ನಿಮ್ಮದೇ ಅಂತಲೇ ಅರ್ಥ. ನಿಮ್ಗೆ ಅನುಕೂಲ ಆಗಂಗೆ ನಿಮ್ಮ ಮೂಕ್ ನೇರವಾಗಿ ನಾವು ಹೇಳ್ಬಿಟ್ರೆ ಖುಷಿ ಆಗ್ಬಿಡ್ತದೆ ನಿಮಗೆ. ಅಲ್ಲಿರೋ ವಾಸ್ತವ ಏನಿದೆಯೋ ಹೇಳಿದಾಗ ನಿಮ್ಗೆ ಅದು ಕಷ್ಟ ಅನಿಸುತ್ತೆ, ಆದರೆ ಅದೇ ಸತ್ಯ. ಇದು ಓಲಾದರೂ ಅಷ್ಟೇ ಹೆಣ್ಮಕ್ಳನ್ನೇ ತೋರಿಸುತ್ತೆ. ವಾಯುವ್ಯ ಆಗ್ನೇಯ ಹೆಣ್ಮಕ್ಳ ದೋಷ. ವಾಯುವ್ಯ ಆಗ್ನೇಯ ಚೆನ್ನಾಗಿದ್ದಷ್ಟು ಹೆಣ್ಮಕ್ಳು ಚೆನ್ನಾಗಿರ್ತಾರೆ. ಅದೇ ರೀತಿ ಈಶಾನ್ಯ ನೈಋತ್ಯ ಇದು ಗಂಡು ಮಕ್ಕಳನ್ನ ತೋರಿಸ್ತಾ ಇರ್ತದೆ. ಅದು ತಂದೆ ಆಗ್ಬೋದು, ಮಗ ಆಗ್ಬೋದು, ಇನ್ನೊಂದು ಚಿಕ್ಕ ಮಗು ಆಗ್ಬೋದು. ಇವೆರಡು ಬಂದು ಜೆಂಟ್ಸನ್ನ ತೋರಿಸುತ್ತೆ, ಇದೆರಡು ಬಂದು ಲೇಡೀಸ್ನ ತೋರಿಸುತ್ತೆ.
ಈಗ ಗ್ರೌಂಡ್ ಫ್ಲೋರ್ ಆಯಿತು, ಫಸ್ಟ್ ಫ್ಲೋರಲ್ಲಿ ಏನೇನು ಪ್ಲಸ್ ಪಾಯಿಂಟ್ ಇದೆ ಮತ್ತು ಏನೇನು ನೆಗೆಟಿವ್ ಇದೆ ಅಂತ ತಿಳಿಸ್ಕೊಟ್ಟೆ. ಅದಾದಮೇಲೆ ನೆಕ್ಸ್ಟು ಗ್ರೌಂಡು ಫಸ್ಟು ಸೆಕೆಂಡ್ ಫ್ಲೋರಲ್ಲಿ ಅವ್ರ ಮಗನಿಗೆ ಅಂತ ಒಂದೇ ಒಂದು ರೂಮ್ ತೊಗೊಂಡ್ರು. ಅದು ಯಾವ ರೀತಿ ತೊಗೊಂಡ್ರು ಅಂದರೆ ನೋಡಿ, ನೈಋತ್ಯದಲ್ಲಿ ರೂಮ್ ತೊಗೊಂಡ್ರು. ಇದು ಅಷ್ಟೇ, ಡೋರ್ ಅವರು ಈ ಥರ ಟಚ್ ಮಾಡಿ ಇಟ್ಬಿಟ್ಟಿದ್ದಾರೆ. ನಾನು ಹೇಳಿದೆ ಅದು 9 ಇಂಚು ಬಿಡಬೇಕಾಗಿತ್ತು, ನೀವು ಮಾಡಿರೋ ತಪ್ಪು ಅಂತ. ಇದಾದಮೇಲೆ ಇಲ್ಲೊಂದು ಟಾಯ್ಲೆಟ್ ರೂಮ್ ಆಚೆಯಿಂದ ಹೋಗೋ ಥರ ಕಾಮನ್ ಟಾಯ್ಲೆಟ್ ರೂಮು, ಅದನ್ನು ಅಷ್ಟೇ ಅಗ್ನಿ ಮೂಲೆಯಲ್ಲಿ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ವಾಸ್ತು ಅನ್ನೋದೇ ಒಂದರಿಂದ ಒಂದಕ್ಕೆ ಲಿಂಕ್ ಇರ್ತದೆ. ಯಾವಾಗ ನಮಗೆ ಪೂರ್ವದಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಮನೆ ಬಂತೋ ಅಲ್ಲಿ ಅವಾಗೆ ಟೆನ್ಷನ್ ಅವ್ರಿಗೆ ಜಾಸ್ತಿ ಆಗಿರುತ್ತೆ ಅಂತ ಹೇಳಿದ್ದೆ. ಇಲ್ಲಿ ನಾನು ಹೇಳಿದೆ, ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ಈ ತಪ್ಪನ್ನು ತುಂಬ ಜನ ಮಾಡ್ತೀರಾ. ಕೆಳಗಡೆ ಇದು ಪೂರ್ತಿ ಮನೆಯಲ್ಲಿ ಇದ್ದಾಗ ಮೇಲೆ ಅದೇ ಫ್ಯಾಮಿಲಿ ಒಂದು ರೂಮ್ ಮಾಡಿ ಇಲ್ಲಿ ಉತ್ತರಕ್ಕೆ ಬಾಗಿಲು ಕೊಟ್ಟಾಗ ಇದು ವಾಯುವ್ಯ ಆಗ್ತದೆ. ಈ ರೂಮ್ಗೆ ತೊಗೊಂಡಾಗ ಈಶಾನ್ಯ. ಇದು ಬೇರೆಯವ್ರಿಗೆ ಬಾಡಿಗೆ ಕೊಟ್ಟರೆ ಇದು ಕೊಡ್ಬೋದು ಈಶಾನ್ಯಕ್ಕೆ. ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಒಬ್ಬರೇ ಉಪಯೋಗಿಸ್ತೀರಿ ಅಂದಾಗ ಇದನ್ನು ನಾವು ಪೂರ್ವಕ್ಕೆ ಕೊಡಬೇಕು. ಪೂರ್ವಕ್ಕೆ ಕೊಡ್ದಿರ ಅವ್ರು ಯಾವಾಗ ಈ ರೂಮ್ಗೆ ಈಶಾನ್ಯ ಅಂತ ಕೊಟ್ಟರೋ ಇದು ಟೋಟಲ್ ಮೆಜರ್ಮೆಂಟ್ ತೊಗೊಂಡಾಗ ಅದು ವಾಯುವ್ಯ ಆಯಿತು. ಮತ್ತೆ ಹೆಣ್ಮಕ್ಳನ್ನೇ ತೋರಿಸುತ್ತೆ. ಸರ್ ಇದು ಮತ್ತೆ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತಲ್ಲ ಸರ್, ನಿಮ್ಮ ಮಗಳನ್ನ ಹುಷಾರು ಸರ್, ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಳ್ಳಿ, ಡ್ರೈವಿಂಗ್ ಮಾಡೋಕ್ಕೆಲ್ಲ ಬಿಡಬೇಡಿ ಅಂದಾಗ ಅವರು ಒಂದು ವಿಷಯ ಹೇಳಿದ್ರು. ಏನಂದರೆ ನನಗೆ ಒಂಥರ ಅಲ್ಲಿ ಏನಕ್ಕೆ ಹೋಗ್ತೀನಪ್ಪ ಈ ಥರ ಸೈಟ್ಗಳಿಗೆ ಅನಿಸ್ಬಿಡ್ತು. ನಾನು ಬರೀ ಅವ್ರ ಮಗಳನ್ನೇ ನೋಡ್ತಾ ಇದ್ದೀನಿ, ಹೆಣ್ಮಗು ಅಂತ. ಅವ್ರು ಏನು ಹೇಳಿದ್ರು ಅಂದರೆ, ನನಗಿಂತ ಒಂದು 2 ವರ್ಷ ಏಜ್ ದೊಡ್ಡವ್ರು ಇರಬೇಕು. ಅವ್ರು ಹೇಳಿದ್ರು, ಸರ್ ಈ ಮನೆ ಅರ್ಧ ಕೆಲಸ ಆದಾಗ ನಮ್ಮ ಮಿಸ್ಸಸ್ಸು ನಮ್ಮ ಅಕ್ಕ ಇಬ್ಬರು ತೀರೋದ್ರು ಸರ್ ಅಂತ. ನನಗೆ ಏನು ಮಾತಾಡಬೇಕು ಅಂತಾಗಿಲ್ಲ. ಅವ್ರು ಹೇಳಿದ ಪಾಯಿಂಟ್ ಹೆಂಗಿತ್ತು ಅಂದರೆ, ಬರೀ 10 ನಿಮಿಷ ಅಂತರದಲ್ಲಿ ಹೆಂಡತಿ ಅಕ್ಕ ಇಬ್ಬರು ತೀರೋದ್ರಂತೆ. ನಾನು ಬರೀ ಲೇಡೀಸ್ ಅಂತ ಅವ್ರ ಮಗಳನ್ನೇ ನೋಡ್ತಾ ಇದ್ದೀನಿ, ಅವರ ಮಿಸ್ಸಸ್ನಾಗಲಿ ಅಕ್ಕನಾಗಲಿ ಅಮ್ಮನಾಗಲಿ ಬಿಟ್ಬಿಟ್ಟಿದ್ದೀನಿ. ನಮಗಿಲ್ಲಿ ಗೊತ್ತಾಗೋದು ಬರೀ ಲೇಡೀಸ್ ಅಂತ ಮಾತ್ರ, ಹೆಂಗಸರು. ನಾವೇನು ಮಾಡ್ತೀರಿ, ಹೆಣ್ಮಕ್ಳು ಅಂದಾಗ ನೀವು ಮದುವೆ ಆಗ್ದಿರೋ ಮಕ್ಕಳು ನೋಡ್ತೀರಾ. ಹೆಣ್ಮಕ್ಳು ಅಂದರೆ ಟೋಟಲ್ ಎಲ್ಲರೂ ನಾವು ಹೆಣ್ಮಕ್ಳೇ ಅನ್ನೋದು. ಅಮ್ಮನೂ ಹೆಣ್ಮಕ್ಳು ಅಂತೀರಿ, ಮಿಸ್ಸಸ್ನೂ ಹೆಣ್ಮಗು ಅಂತೀರಿ, ಮಗಳನ್ನೂ ಹೆಣ್ಮಗು ಅಂತೀರಿ. ನನಗೆ ಈ ಥರ ಎಲ್ಲ ಏನಕ್ಕೆ ಮಾಡ್ಕೊತಾರೆ? ಪೂರ್ವ ಜನ್ಮ ಕರ್ಮ ಇರ್ತದೆ. ಇವ್ ನೋಡಿ, ಅವ್ರ ಜವಾಬ್ದಾರಿ ಜಾಸ್ತಿ ಆಯಿತಾ? ಜವಾಬ್ದಾರಿ ಅಂದ ತಕ್ಷಣ ಟೆನ್ಷನ್ನ. ಪೂರ್ವ ಮನೆ ಮಾಡಿ ಪಶ್ಚಿಮ ಖಾಲಿ ಬಿಟ್ಕೋಣ ಅಂಥದ್ದು ಏನಕ್ಕೆ ಬೇಕಾಗಿತ್ತು? ಇನ್ನೂ ಗೃಹ ಪ್ರವೇಶ ಆಗಿಲ್ಲ, ಇದು ಮಾಡ್ತಾ ಇದ್ದಾರೆ, ಏನೋ POP ಕೆಲಸ ಮಾಡ್ತಾ ಇದ್ದಾರೆ, ವುಡ್ ವರ್ಕ್ ಕೆಲಸ, ಟೈಲ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಆಲ್ರೆಡಿ ರಿಸಲ್ಟ್ ಬಂದ್ಬಿಟ್ಟಿದೆ ಅವ್ರಿಗೆ. ನಾನು ಏನು ಹೇಳ್ಬೇಕಂತಲೇ ಅರ್ಥ ಆಗಲ್ಲ. ವಾಯುವ್ಯಗಳನ್ನ ದೋಷ ಮಾಡ್ಕೊಂಬೇಡಿ, ಅಗ್ನಿಮೂಲೆ ದೋಷ ಮಾಡ್ಕೊಂಬೇಡಿ. ಹೆಣ್ಮಕ್ಳನ್ನ ತೋರಿಸುತ್ತೆ. ಯಾವಾಗ ಅವರು ತೀರೋದಾಗ ಹಾಸ್ಪಿಟ್ಲ್ ಖರ್ಚು ಬಂತ, ಮತ್ತೆ ವಾಯುವ್ಯ ಬೆಳೆದಿರೋದಕ್ಕೆ ಸಾಲ ಮಾಡಿಸ್ತಾ. ವಾಯುವ್ಯ ಅಂದ ತಕ್ಷಣ ನಾನು ಹೇಳ್ತೀನಿ, ಸಾಲ ಮಾಡಿಸುತ್ತೆ, ಕೋರ್ಟು ಕಚೇರಿ ಅಲಿಸುತ್ತೆ, ಹೆಣ್ಮಕ್ಳನ್ನ ತೋರಿಸುತ್ತೆ, ಲೇಡೀಸ್ನ ತೋರಿಸುತ್ತೆ. ಇನ್ನು ನಾನು ಹೆಣ್ಮಕ್ಳು ಅನ್ನೋದು ಬಿಟ್ಬಿಡೋಕು, ಹೆಂಗಸರು ಅನ್ಬೇಕು, ಇಲ್ಲಾಂದರೆ ಲೇಡೀಸ್ ಅನ್ಬೇಕು. ದಯವಿಟ್ಟು ನಿಮ್ಮ ಮನೆಗಳನ್ನ ನೋಡ್ಕೊಳ್ಳಿ. ನೀವು ನಿಮ್ಮ ಮನೆ ಹೆಂಗಿರುತ್ತೆ, ನಿಮ್ಮ ಜೀವನ ಹಂಗಿರುತ್ತೆ. ನನಗೇನು ಮಾಡ್ಕೊಡಲ್ಲ ವಾಸ್ತು ಪ್ರಕಾರ ಮನೆ. ನಾನು ನಿಮಗೆ ಮಾಡಿಕೊಟ್ಟಾಗ ನೀವು ಚೆನ್ನಾಗಿರ್ತೀರ, ನೀವು ಇರೋ ತನಕ ನಾನು ನೆನ್ಸ್ಕೊತೀರ. ನನಗೆ ಪ್ರತಿ ಒಂದು ದಿನದಲ್ಲಿ ರಿಪೀಟೆಡ್ ಫೋನ್ಗಳೇ ಜಾಸ್ತಿ ಬರೋದು, ಹೊಸ ಕ್ಲೈಂಟ್ ಬರೋದು ಕಡಿಮೆನೇ. ನನಗೆ ರಿಪೀಟೆಡ್ ಬರೋರೆ ಏನಕ್ಕೆ ಅಂದರೆ, ನಾನು ಅವ್ರಿಗೆ ಒಳ್ಳೇದು ಕೊಟ್ಟಾಗ ಅವ್ರು ಮತ್ತೆ ನನ್ನನ್ನು ಕರೀತಾರೆ. ನಾನು ನಿಮ್ಮಲ್ಲೇ ದೇವರುಗಳು ನೋಡ್ಬೇಕು. ನಾನು ದೇವಸ್ಥಾನಕ್ಕೆ ಹೋಗೋ ಬದಲು ನನ್ನ ಕ್ಲೈಂಟ್ಗಳು ದೇವ್ರ ಥರ ನೋಡ್ತಾ ಇರ್ತೀನಿ. ನಿಮ್ಮನ್ನು ಎಷ್ಟು ಜೋಪಾನ ಮಾಡಬೇಕು ಅಷ್ಟು ಜೋಪಾನ ನೋಡಿ. ಇದೆಲ್ಲ ಮಾಡ್ತೀರಲ್ವ, ಇದನ್ನೆಲ್ಲ ಫಸ್ಟ್ ಟೈಮ್ ನೋಡ್ಕೊಂಬಿಟ್ಟಿದ್ರೆ ಅವ್ರ ಮಿಸ್ಸಸ್ ತೀರೋದ್ಮೇಲೆ ಗಮನಕ್ಕೆ ಬಂದಿದೆ ಮನೆ ಏನೋ ದೋಷ ಆಗಿದೆ ಅಂತ. ಅವಾಗ ಅವರು 2 ತಿಂಗಳಿಂದ ನನ್ನ ವಿಡಿಯೋ ನೋಡಿ, ಅದು 2 ತಿಂಗಳಾಗಿದೆ ನನ್ನನ್ನು ಕರ್ಸ್ಕೊಳಕ್ಕೆ, ಅವಾಗೂ ಕರ್ಸ್ಕೊಂಡಿಲ್ಲ ಅವರು. ಇದೆಲ್ಲ ನೋಡಿದಾಗ ನಾನು ಹೇಳ್ತಾ ಇರೋದು, ಅವ್ರ ಮನೆಗೆ 99% ಮ್ಯಾಚ್ ಆದಾಗ ನನ್ನನ್ನು ಕರ್ಸ್ಕೊಂಡ್ರು. ನೀವು ಅಷ್ಟೇ ಅದನ್ನು ಅನುಭವಿಸೋಕೆ ಕಾಯಬೇಡ್ರಿ. ನನ್ನನ್ನೇ ಕರ್ಸ್ಕೊಳ್ಳಿ ಅಂತಲೂ ನಾನು ಹೇಳಲ್ಲ. ನಿಮ್ಗೆ ಯಾರಾದರೂ ಚೆನ್ನಾಗಿ ನೋಡ್ತಾರೆ ಅಂದಾಗ ಕರ್ಸ್ಕೊಂಬಿಡಿ. ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀವು ಮನೆ ಮಾಡ್ಕೊತಾ ಇದ್ದೀರಾ. ಒಂದು ಒಪಿನಿಯನ್ ತೊಗೊಳ್ಳಿ. ನಮಗೆ ಕೊಯ್ಲ್ ಬಾಬಣ್ಣ ಅಂತ ಇದ್ದಾರೆ, ಅವ್ರು ಮನೆ ಮಾಡ್ತಾ ಇದ್ದಾರೆ. ಆರ್ಕಿಟೆಕ್ಟ್ ಬೇರೆ, ಇಂಜಿನಿಯರ್ ಬೇರೆ, ಮೇಸ್ತ್ರಿ ಬೇರೆ, ವಾಸ್ತುವ್ರು ಬೇರೆ. 4 ಜನ ಕಮೆಂಟ್ ಮಾಡ್ತಾರೆ. ಇದು ಕಷ್ಟನೇ. 4 ಜನನ ಒಂದು ಕಪ್ಪೆ ಇಟ್ಕೊಂಬಂದಲ್ಲಿ ಹಾಕಿದ್ರೆ ಇನ್ನೊಬ್ರನ್ನ ಕರ್ಕೊಂಬರೋಷ್ಟೊತ್ತಿಗೆ ಈ ಕಪ್ಪೆ ಎಗರ್ಬಿಡ್ತದೆ. 4 ಜನ ಮಾಡ್ಬೇಕಾದ್ರೆ ಅವ್ರಿಗೂ ಕಷ್ಟನೇ. ಆದರೆ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಮನೆ ಮಾಡಿಕೊಟ್ಟು ಹೋದಾಗ ಅವರು ಯಾರ ಮುಂದೆನೂ ಕೈ ಚಾಚೋದು ಬೇಕಾಗಲ್ಲ. ನಾವು ಆಸ್ತಿ ಮಾಡೋದು ಬೇಡ, ನಮ್ಮ ಮಕ್ಕಳಿಗೆ ಒಳ್ಳೆ ಮನೆ ಮಾಡಿಕೊಡೋಣ. ನಿಮ್ಮ ಮನೆಯಲ್ಲಿ ಏನೇನು ದೋಷ ಇದೆ, ವಾಯುವ್ಯ ದೋಷ ಇದೆಯಾ, ಕಮೆಂಟ್ಸ್ ಮಾಡಿ. ಸರ್ ಈ ಥರ ಇದೆ ನನ್ನ ಮನೆದು ಅಂತ. ಫೋನ್ಗಳು ಮಾಡಬೇಡಿ. ಫೋನ್ ಮಾಡಿದಾಗ ನಾವು ಎಲ್ಲೋ ಸೈಟಲ್ಲಿ ಇರ್ತೀರಿ, ಎಲ್ಲೋ ಬಿಸಿಲಲ್ಲಿ ಇರ್ತೀರಿ, ಆನ್ಸರ್ ಮಾಡೋಕ್ಕಾಗಲ್ಲ. ನೀವು ಕಮೆಂಟ್ಸ್ ಮಾಡಿದಾಗ ನಾವು ಫ್ರೀ ಆಗಿದ್ದಾಗ ಅದಕ್ಕೆ ನೋಡ್ಬಿಟ್ಟು ನಿಮ್ಗೆ ಉತ್ತರ ಕೊಡೋಂಥ ಪ್ರಯತ್ನನೋ ಅಥವಾ ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀರಿ. ಫೋನುಗಳು ಮಾಡಿ ನನಗೆ ಅಂತಲ್ಲ, ಯಾರಿಗೂ ಕೇಳಬೇಡಿ. ಕಮೆಂಟ್ಸಲ್ಲಿ ಹಾಕಿ. ಅವ್ರು ಫ್ರೀ ಆಗಿದ್ದಾಗ, ಆಫೀಸಲ್ಲಿದ್ದಾಗ ಅದನ್ನು ನೋಡ್ಬಿಟ್ಟು ಅವ್ರು ನಿಮ್ಗೆ ರಿಪ್ಲೈ ಮಾಡ್ತಾರೆ. ನಿಮ್ಮ ಮನೇಲಿ ವಾಯುವ್ಯ ದೋಷ ಇದೆಯಾ, ಅಗ್ನಿಮೂಲೆ ದೋಷ ಇದೆಯಾ? ಈಗ ಯಾರೋ ಒಬ್ರು ಮಾಡಿದ್ರು, ನಾನು ಸ್ಟುಡಿಯೋದಲ್ಲಿದ್ದೀನಿ ಅಮ್ಮ ಆಮೇಲೆ ಮಾಡ್ತೀನಿ ಅಂದರೂ ಕೇಳಲ್ಲ. ನಾನು ಹೇಳಿದೆ, ನೀವು ಯಾರ ಹತ್ರ ಪ್ಲ್ಯಾನ್ ಮಾಡಿಸಿದ್ರೆ ಅವ್ನು ಕೇಳಿ, ಈಶಾನ್ಯದಲ್ಲಿ ಮೆಟ್ಲು ಬರ್ಬೋದಾ ಅಂತ ಕೇಳ್ತಾರೆ. ನಮ್ಮ ವಿಡಿಯೋ ನೋಡಿರ್ತೀರ ನೀವು, ಬರಬಾರ್ದು ಅಂತ ಗೊತ್ತು, ಆದರೂ ಕೇಳಕ್ಕೆ ಮಾಡ್ತೀರಾ ಫೋನು.
ನಾವು ಬ್ಯುಸಿ ಇರ್ತೀವಿ. ಫೋನ್ಗಳು ಮಾಡಿಬಿಡಿ. ನಿಮ್ಮ ಸಮಸ್ಯೆಗಳೇನಿದೆ, ಯಾವ ಮೂಲೆ ದೋಷ ಆಗಿದೆ, ನೈಋತ್ಯ ಮೂಲೆನ, ನಿಮ್ಮ ಮನೇಲಿ ಬಾತ್ರೂಮ್ಗೆ ಉತ್ತರಕ್ಕೆ ಹತ್ತಾ ಇದ್ದೀರಾ, ದಕ್ಷಿಣಕ್ಕೆ ಇಳಿತಾ ಇದ್ದೀರಾ, ಕಮೆಂಟ್ಸಲ್ಲಿ ಹಾಕಿ. ಅದಕ್ಕೆ ನಾವು ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀರಿ. ನೀವು ಮನೆ ಕಟ್ಟೋವಾಗ ಇದನ್ನು ಅಳವಡಿಸ್ಕೊಳ್ಳಿ. ನಿಮ್ಮ ರಿಲೇಟಿವ್ ಅವ್ರು ಮನೆ ಕಟ್ತಾ ಇದ್ರೆ ಅವ್ರಿಗೆ ಫಾರ್ವರ್ಡ್ ಮಾಡಿ. ನಮ್ಮ ಹತ್ರ ಯಾರು ಮಾತಾಡಲ್ಲ, ನಮ್ಮ ಶತ್ರುಗಳಿರ್ತಾರಲ್ಲ ಅವ್ರು ಇಂಪಾರ್ಟೆಂಟ್ ನಮಗೆ. ಅವ್ರು ಯಾವಾಗೂ ಇದ್ರೇ ನಾವು ಸ್ವಲ್ಪ ಹುಷಾರಾಗೋದು, ಜಾಗೃತಿ ಆಗೋದು. ನಿಮ್ಮ ಶತ್ರುಗಳು ಮನೆ ಕಟ್ತಾ ಇದ್ರೆ ವಿಡಿಯೋನ ಫಾರ್ವರ್ಡ್ ಮಾಡಿ. ಅವಾಗ ಅವ್ರು ಅಳವಡಿಸ್ಕೊಂಡ್ರೆ ನಾವು ಅವ್ರಿಗೇನು ದುಡ್ಡೇ ಕೊಡಬೇಕಾದಂತ ಏನಿಲ್ಲ. ಅದಕ್ಕಿಂತ ದುಡ್ಡು ಯಾರು ಬೇಕಾದರೂ ಸಂಪಾದನೆ ಮಾಡ್ತಾರೆ. ಈ ಥರ ವಿಷಯ ಇದೆ ಅಂತ ಪಾಪ ಅವ್ರಿಗೆ ಗೊತ್ತಿರಲ್ಲ. ಗೊತ್ತಿದ್ರೆ ಅವರು ಅಳವಡಿಸ್ಕೊತಾರೆ. ಯಾಕಂದರೆ ಯಾರೂ ಚಾನ್ಸ್ ತೊಗೊಳಕ್ಕೆ ರೆಡಿ ಇಲ್ಲ. ಜೀವನ ಪಣ ಕೆಡಬೇಕಿದು. ಯಾರೂ ಚಾನ್ಸ್ ತೊಗೊಳಕ್ಕೆ ರೆಡಿ ಇಲ್ಲ. ಆದರೆ ಅವ್ರಿಗೆ ಗೊತ್ತಿರಲ್ಲ. ಇಂಥ ವಿಷಯಗಳನ್ನ, ಇಂಥ ವಿಡಿಯೋಗಳನ್ನು ನೀವು ಅವ್ರಿಗೆ ಶೇರ್ ಮಾಡಿದಾಗ ಅವ್ರಿಗೆ ತುಂಬ ಅನುಕೂಲ ಆಗ್ತದೆ. ಅವ್ರಿಗೆ ತುಂಬ ಅನುಕೂಲ ಆದಾಗ ಅದು ಪಾಸಿಟಿವ್ ಎನರ್ಜಿ ನನಗೆ ಬರ್ತದೆ. ನನಗೆ ಬಂದಿರತಕ್ಕಂಥ 50% ಭಗವಂತ ನೀವು ಶೇರ್ ಮಾಡಿದಾಗ ನಿಮ್ಗೆ ಕೊಡ್ತಾನೆ. ಫಸ್ಟು ಯಾರ್ಯಾರು ಮನೆ ಕಟ್ಟಬೇಕು ಅಂತಿದ್ದೀರಾ ಅದನ್ನು ಅಳವಡಿಸ್ಕೊಳ್ಳಿ. ನೆಕ್ಸ್ಟು ಮನೆ ಕಟ್ಟೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಅನುಕೂಲ ಅನಿಸಿದ್ರೆ, ಪಾಸಿಟಿವ್ ಅನಿಸಿದ್ರೆ, ಸತ್ಯ ಅನಿಸಿದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಕಮೆಂಟ್ಸ್ಗಳನ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.